ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ ಅಳ್ತಿದ್ದೀನವೇ? ಇಲ್ಲ ಅಕ್ಕ, ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರಕ್ಕಿಲ್ವಲ್ಲ ನಿನ್ಗೆ. ಈಟೋದ್ನಾಗೆ ಬಸ್ರಿ ಹೆಂಗ್ಸು ಕಣ್ಣೀರ್ ಹಾಕೋದು ಮನೆಗೆ ಸೋಬೆ ತರಕಿಲ್ಲ ಕಣವಿ. ಮೊದ್ಲು ಕಣ್ಣುರ್ಸ್ಕೊಳ್ಳವಿ. ಸಮಾಧಾನ ಮಾಡ್ಕೊಳ್ಳವಿ, ಸಮಾಧಾನ ಮಾಡ್ಕೋ. ಸಹನಕ್ಕ, ನಾನು ಬೇಕು ಅಂತ ವಿಷಯ ಮುಚ್ಚಿಡ್ಲಿಲ್ಲ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅಂದ ತಕ್ಷಣ ಕಂಟಿಯವ್ರ ಕಣ್ಣಲ್ಲಿ ಕಂಡಿದ್ ಖುಷಿ ಎಲ್ಲಾರ್ಗೂ ನಮ್ಮವ್ವ ಮತ್ತೆ ಬರ್ತಿದ್ದಾಳೆ ಅಂತ ಹೇಳ್ಕೊಂಡು ಓಡಾಡ್ತಿದ್ರು. ಹಾಗಿದ್ಮೇಲೆ ನಾನು ಈ ವಿಷಯನ ಹೇಳಿ ಅವ್ರ ಖುಷಿನ ಹೇಗ್ ಕಿತ್ಕೊಳ್ಳಿ? ನಾನ್ ಮಾಡಿದ ತಪ್ಪ ಸಹನಕ್ಕ? ಹುಟ್ಟು ಸಾವು ಅಂತ ಬಂದಾಗ ಸರಿ ತಪ್ಪು ಮಾತಾಡಕ್ ಆಗಕ್ಕಿಲ್ಲ ಕಣವಿ. ಅಲ್ಲಿ ಮಾತಾಡಕ್ ಬರೀ ಮನುಷ್ಯನ್ ಭಾವನೆಗಳ ಆಟೆ. ಸ್ನೇಹ ಸತ್ತಾಗ ಕಂಟಿ ಅವ್ರಿಗೆ ಈ ಪ್ರಪಂಚನೇ ಬ್ಯಾಡ ಅಂತ ಅನ್ಸಿತ್ತು. ನಿನ್ನಲ್ಲಿ ನಮ್ ಸ್ನೇಹ ನೋಡ್ತಾ ಸುಧಾರಿಸ್ಕೊಂಡ್ರು ಅನ್ನೋ ಅಷ್ಟರಲ್ಲಿ ಆ ಪಾಪಿಗಳನ್ನ ಮತ್ತೆನ ಕೊಂದ್ಬಿಟ್ರು. ಒಂದ್ ಕಡೆ ಅತ್ತೆ ಮತ್ತೆ ಉಟ್ಕೋತಾರೆ ಅನ್ನೋ ಖುಷಿ, ಇನ್ನೊಂದ್ ಕಡೆ ಈ ಈಸ್ಯ. ಇದನ್ನ ಮಾತಾಡಕ್ಕೆ ನನ್ಗೆ ಏಟೊಂದು ನೋವು ಆಯ್ತೈತೆ. ಇನ್ನು ಇದನ್ನೆಲ್ಲ ಅನುಭವಿಸ್ತಿರೋ ಆ ಜೀವ ಏಟ್ ನೋವು ತಿಂತಿರ್ಬೇಡ ಹೇಳು. ಆದ್ರೆ ಅಕ್ಕ, ನೀನ್ ಹೇಳೋ ನನ್ಗೆಲ್ಲ ಅರ್ಥ ಆಯ್ತದೆ ಕಣವಿ. ಅದ್ಯಾರು ಬಂದು ನಿನ್ ಮುಂದೆ ನಿಂತ್ಕೊಂಡು ನಿನಗೆ ನಿನ್ ಗಂಡ ಬೇಕಾ ಮಗು ಬೇಕಂತ ಕೇಳಿದ್ರೆ ನೀನ್ ಯೋನ್ ಹೇಳ್ತೀಯ ಹೇಳು? ಈ ಪರಿಸ್ಥಿತಿನೇ ಈಗ ಕಂಟಿಯವರು ಅನುಭವಿಸ್ತಿರೋದು. ಹಾಗಾದ್ರೆ ಇವಾಗ ನಾನು ಏನ್ ಮಾಡ್ಲಿ ಅಕ್ಕ? ಧೈರ್ಯ ತಕ್ಕಬೇಕು ಕಣವಿ. ಅದ್ಯೋನೇ ಆದ್ರೂ ಸಾವೇ ಬಂದ್ರು ಅದನ್ನೆಲ್ಲ ಎದುರಿಸ್ ನಿಲ್ತೀನಿ ಅನ್ನೋ ಧೈರ್ಯ ತಕ್ಕೋಬೇಕು. ಆಗ್ಲೇ ನೀನು ಕಂಟಿಯವ್ರನ್ನ ಸಮಾಧಾನ ಮಾಡಕ್ಕಾಗೋದು. ಸರಿ ಅಕ್ಕ, ನೀನು ಹೇಳ್ದಂಗೆ ಮಾಡ್ತೀನಿ. ನಾನು ಇನ್ಮೇಲೆ ಯಾವುದಕ್ಕೂ ಹೆದರ್ಕೊಳ್ಳಲ್ಲ, ಧೈರ್ಯವಾಗಿರ್ತೀನಿ. ಇಲ್ಲಿ ಹೊಸಿನಾಗು ಹೆಣ್ಮಕ್ಳು ನಕ್ಕದನ್ನೇ ಚಂದ ಕಣವಿ. ಎಲ್ಲ ಸರಿ ಹೋಯ್ತದೆ ಕಣವಿ. ಅದ್ಯಾವ್ರು ನಮ್ದವ್ರನ್ನ ಖಂಡಿತವಾಗ್ಲೂ ಕೈ ಬಿಡಕ್ಕಿಲ್ಲ. ನಾನು ಹೋಗಿ ಒಂದ್ಕಿತ ಕಂಟಿಯವ್ರ ಹತ್ರ ಮಾತಾಡ್ತೀನಿ. ಇನ್ಮೇಲೆ ನಾನು ಯಾವುದಕ್ಕೂ ಹೆದರಲ್ಲ, ಧೈರ್ಯವಾಗಿರ್ತೀನಿ. ಈ ಯುದ್ಧನ ಇಬ್ರು ಸೇರಿ ಎದುರಿಸೋಣ. ಹೋಗ್ಲಿ, ಅವ್ರು ಎಲ್ಲೋದ್ರು ಅಂತ ಹೇಳು, ನಾನು ಹೋಗಿ ಕರ್ಕೊಂಬತ್ತೀನಿ. ಅವಿ, ಅವನು ಕೆರೆ ಕಡೆಗೆ ಹೋಗ್ತಿದ್ದ. ಇಟ್ಟೊತ್ತು ನನಗೆ ಒಬ್ಳೇ ಹೋಗ್ಬೇಡ, ನಾನು ಜೊತೆಗೆ ಬರ್ತೀನಿ. ಹೌದು ಕುಸ, ಇವನು ಕರ್ಕೊಂಡು ಹೋಗು. ಬ್ಯಾಡ ಅಪ್ಪಯ್ಯ, ನಾನು ಅವ್ರ ತವ ಒಬ್ಳೆ ಮಾತಾಡ್ಬೇಕು. ಆಮೇಲೆ ಇವನೇನಾರು ಕರ್ಕೊಂಬಂದಂತ ಅವ್ರಿಗೇನಾರು ಗೊತ್ತಾರೆ ಸುಮ್ಕೆ ಕೋಪ ಮಾಡ್ಕೋತಾರೆ. ಅದಕ್ಕೆ ಇವನು ಇಲ್ಲೇ ಇರ್ಲಿ, ನಾನು ವಾಬಿಟ್ಟು ಬರ್ತೀನಿ.